ಪೂಜಾ, ಏನು ಬಟ್ಟೆ ಈಗಲೇ ಪ್ಯಾಕ್ ಮಾಡ್ತಿದ್ಯಾ? ಹೌದು. ಅಲ್ಲ, ನಾವು ಹೋಗ್ತಿರೋದು ನಾಳೆ, ಈಗ ಪ್ಯಾಕ್ ಮಾಡ್ತಿದ್ಯಾ? ಹೌದಪ್ಪ, ನಾವು ಬಾಯ್ಸ್ ತರ ಅಲ್ಲ. ಹೆಣ್ಮಕ್ಳಿಗೆ ಪ್ಯಾಕಿಂಗಿಗೆ ಮೇಕಪ್ಗೆಲ್ಲ ಟೈಮ್ ಬೇಕು. ಅಲ್ಲ, ಅದು ಯಾಕೆ ಹಾಗೆ ಅಂತ. ನಿಮ್ದೇನಪ್ಪ, 4 ಶರ್ಟ್ 4 ಪ್ಯಾಂಟ್, ಅದ್ರಲ್ಲಿ ಇಡೀ ಜೀವನ ಬೇಕಾದ್ರೂ ಕಳ್ದು ಬಿಡ್ತೀರ. ಆದ್ರೆ ಹೆಣ್ಮಕ್ಳು ಹಾಗಲ್ಲ, ಅವ್ರಿಗೆ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಬೇಕು, ಅದಕ್ಕೆ ಮ್ಯಾಚಿಂಗ್ ಸ್ಲಿಪ್ಪರ್ಸ್ ಬೇಕು. ಮಕ್ಕಳು ಭಾಗ್ಯ ಅವ್ರಿಗೆ ಎಷ್ಟು ಬೇಗ ಹೊಂದ್ಕೊಂಡ್ಬಿಟ್ಟಿದ್ದಾರೆ, ಅದನ್ನ ನೋಡೋಕೆ ಖುಷಿ ಆಗುತ್ತೆ. ಭಾಗ್ಯ ಅವರು ಅಷ್ಟೇ, ಇದನ್ನ ಕೆಲಸ ಅಂತ ಮಾಡ್ತಾ ಇಲ್ಲ, ಮನಸ್ಫೂರ್ತಿಯಾಗಿ ಮಾಡ್ತಾ ಇದ್ದಾರೆ. ಮಕ್ಕಳು ಅಷ್ಟೇ, ಅವ್ರ ಜೊತೆ ತುಂಬಾ ಬೇಗ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಇದು ಒಂದು ಟ್ರಸ್ಟ್ ಅನ್ನೋ ಫೀಲ್ ಕೊಡ್ತಾ ಇಲ್ಲ, ಫ್ಯಾಮಿಲಿ ಅನ್ನೋ ಫೀಲ್ ಕೊಡ್ತಾ ಇದೆ. ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿದಾಗ ನಂಗೆ ತುಂಬಾನೇ ಬೇಜಾರಾಗಿತ್ತು. ಎಲ್ಲಿ ಅನವಶ್ಯಕವಾಗಿ ಭಾಗ್ಯ ಅವ್ರನ್ನ ಇದರಲ್ಲಿ ಎಳ್ಕೊಂಡ್ ಬಂದ್ಬಿಟ್ನೋ ಅಂತ ಅನಿಸ್ತಾ ಇತ್ತು. ಎಲ್ಲಿ ಭಾಗ್ಯ ಅವ್ರಿಗೆ ನೋವಾಗುತ್ತೋ ಅನ್ಕೊಂಡಿದ್ದೆ. ಕೊನೆಗೆ ನೋಡಿದ್ರೆ ಅವರೇ ಗೆದ್ದು ಬಂದ್ಬಿಟ್ರು. ಇಂಥ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಭಾಗ್ಯ ಅವರೇ ಸರಿಯಾದ ಆಯ್ಕೆ. ಎಸ್. ಹಲೋ ಅತ್ತೆ. ಅದೇ ಎಲ್ಲಿದ್ಯಾ? ಒಂದ್ ಸೈಟ್ ವಿಸಿಟ್ ಇತ್ತು, ಹೋಗ್ತಾ ಇದೀನಿ ಅತ್ತೆ. ಯಾಕೆ, ಏನಾಯ್ತು? ಹೌದಾ, ಮನೆಗ್ ಬರ್ಬೇಕಾದ್ರೆ ಎಷ್ಟೊತ್ತಾಗುತ್ತೆ ಅಂತ ಕೇಳೋದಕ್ಕೆ ಕಾಲ್ ಮಾಡ್ತೀನಿ. ಅದೇ ಆಸ್ ಯೂಶುವಲ್ ದಿನ ಬರೋ ಟೈಮ್ಗೆ ಬರ್ತೀನತ್ತೆ. ಏನಾದ್ರೂ ಮುಖ್ಯವಾದ ವಿಷಯ ಇತ್ತ ಅತ್ತೆ? ಎನಿಥಿಂಗ್ ಇಂಪಾರ್ಟೆಂಟ್? ಓ, ಏನಾದ್ರೂ ಇಂಪಾರ್ಟೆಂಟ್ ಇದ್ರೆ ಮಾತ್ರ ತಾವ್ ಬೇಗ ಮನೆಗ್ ಬರೋದಾ? ಹಾಗೇನು ಇಲ್ಲ, ಸುಮ್ನೆ ಕೇಳಿದೆ. ಸರಿ, ಇಂಪಾರ್ಟೆಂಟ್ ಇರೋದಕ್ಕೆ ಫೋನ್ ಮಾಡಿದ್ದು, ಬೇಗ ಬಾ. ಓಕೆ ಅತ್ತೆ, ಬರ್ತೀನಿ. ಬೆಳಗ್ಗೆ ನೋಡಿದ್ರೆ ಗೆಳತಿ ಕಾಲ್ ಮಾಡಿ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು, ಮನೆಗ್ ಬಾ ಅಂತ ಕರೆದ್ರು. ಈಗ ನೋಡಿದ್ರೆ ಅತ್ತೆ ಕಾಲ್ ಮಾಡಿ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು, ಬೇಗ ಮನೆಗ್ ಬಾ ಅಂತ ಕರಿತಾ ಇದ್ದಾರೆ. ಎಲ್ರಿಗೂ ನನ್ನ ಜೊತೆ ಮುಖ್ಯವಾದ ವಿಷಯ ಶೇರ್ ಮಾಡ್ಕೋಬೇಕು ಅಂತಿದೆ, ಆದ್ರೆ ಆ ವಿಷಯ ಏನು ಅಂತ ಯಾರು ಹೇಳ್ತಾ ಇಲ್ಲ. ಅವಬ್ಬಬ್ಬ, ಅದ್ ಏನು ಅಂತ ಗೆಸ್ ಮಾಡಿ ಮಾಡಿ ನನಗಂತೂ ಸಾಕಾಗೋಗಿದೆ. ಏನಿದು? ಈ 2 ಬಿಲ್ಲು ಒಂದಕ್ಕೊಂದು ಟ್ಯಾಲಿನೇ ಆಗ್ತಿಲ್ವಲ್ಲ. ಹಲೋ ಹಲೋ, ನೀವು ತನ್ವಿ ಅಮ್ಮ ಅಲ್ವಾ? ಹೌದು, ಯಾಕೆ? ತನ್ವಿಗೆ ಏನಾಯ್ತು? ಅವಳಿಗೇನೂ ಆಗಿಲ್ಲ, ಬಟ್ ನಿಮಗೇನಾಗಿದೆ? ನನ್ಗ? ನಾನ್ ಚೆನ್ನಾಗೇ ಇದ್ದೀನಲ್ಲ. ಅಷ್ಟಕ್ಕೂ ಯಾರು ನೀವು? ನಿಮ್ಗೇನಾಗ್ಬೇಕಿತ್ತು? ನನಗೇನೂ ಆಗಿಲ್ಲ ಮೇಡಮ್. ನಿಮ್ಮ ಮಗಳ ಜೊತೆ ನಿಮ್ಮ ರಿಲೇಶನ್ಶಿಪ್ ಹೇಗಿದೆ? ಯಾರು ನೀವು? ಇಷ್ಟಕ್ಕೂ ಯಾಕೆ ಇಂಥ ಪ್ರಶ್ನೆಗಳನ್ನ ಕೇಳ್ತಿದ್ದೀರಿ? ನನ್ನ ಮಗಳ ಜೊತೆ ನಾನು ಚೆನ್ನಾಗಿದ್ದೀನೋ ಇಲ್ವೋ ಅಂತ ತಿಳ್ಕೊಂಡು ನಿಮ್ಗೇನಾಗ್ಬೇಕು? ನನಗೇನೂ ಆಗ್ಬೇಕಾಗಿಲ್ಲ ಮೇಡಮ್, ಆಗ್ಬೇಕಾಗಿರೋದಲ್ಲ ನಿಮಗೆ. ನಿಮ್ಮ ಮಗಳನ್ನ ನೀವು ಚೆನ್ನಾಗಿ ನೋಡ್ಕೊಂಡಿದ್ರೆ ಹೀಗೆಲ್ಲ ಆಗ್ತಾ ಇರ್ಲಿಲ್ಲ. ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಿ? ನೋಡಿ, ಗಾಬರಿ ಆಗೋ ಥರ ಮಾತಾಡ್ಬೇಡಿ. ವಿಷಯ ಏನು ಅಂತ ನೇರವಾಗಿ ಹೇಳಿ ಪ್ಲೀಸ್. ಓ, ಹಾಗಿದ್ರೆ ನಿಮ್ಮ ಮಗಳು ಕಾಲೇಜಿಂದ ಸಸ್ಪೆಂಡ್ ಆಗಿರೋ ವಿಷಯ ನಿಮ್ಗೆ ಗೊತ್ತೇ ಇಲ್ವಾ? ಸಸ್ಪೆಂಡ್? ಏನ್ ಮಾತಾಡ್ತಿದ್ದೀರಾ? ತನ್ವಿ ಕಾಲೇಜಿಂದ ಸಸ್ಪೆಂಡ್ ಅಲ್ಲ? ಯಾವಾಗ? ಯಾಕೆ? ಅದನ್ನೆಲ್ಲ ನಿಮ್ಮ ಮಗಳ ಹತ್ರನ ಕೇಳಿ ತಿಳ್ಕೊಳ್ಳಿ. ವಯಸ್ಸಿಗೆ ಬಂದ ಮಕ್ಕಳಿದ್ದಾಗ ಅವ್ರ ಬಗ್ಗೆ ಎಷ್ಟೇ ಕೇರ್ ತಗೊಂಡ್ರು ಕಡಿಮೆನೆ ಮೇಡಮ್. ಒಮ್ಮೆ ಕೈ ತಪ್ಪ ಹೋದ್ರೆ ಸರಿ ದಾರಿ ತರೋದು ತುಂಬಾ ಕಷ್ಟ ಆಗತ್ತೆ. ಅದೇಗೆ ಇಷ್ಟು ಕೇರ್ಲೆಸ್ ಆಗಿರ್ತಿರೋ ಅರ್ಥನೇ ಆಗಲ್ಲಪ್ಪ. ಅಲ್ಲ, ನೀವ್ ಯಾರು? ತನ್ವಿ ಯಾಕೆ ಸಸ್ಪೆಂಡ್? ಏನ್ ಮೇಡಮ್, ಇಷ್ಟು ಕಡಿಮೆನಾ? ನೀನ್ ಏನಾದ್ರೂ ದೇಶ ಸೇವೆ ಮಾಡಿದ್ಯಾ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡೋದಕ್ಕೆ?
ನೋಡು, ಆ ನಂಬರ್ ಇಂದ ಎಷ್ಟೇ ಸಲ ಕಾಲ್ ಬಂದ್ರು ಪಿಕ್ ಮಾಡಬಾರ್ದು, ಬ್ಲಾಕ್ ಮಾಡು. ಅಷ್ಟೇ ಅಲ್ಲ, ಅಪ್ಪಿ ತಪ್ಪಿ ಕೂಡ ಇದನ್ನ ನಾನೇ ಮಾಡ್ತಿದ್ದೀನಿ ಅಂತ ಯಾರ ಹತ್ರನೂ ಬಾಯ್ ಬಿಡಬಾರ್ದು, ತಿಳಿತಾ? ಯೋಚನೆ ಮಾಡಬೇಡಿ ಮೇಡಮ್, ಈ ಮ್ಯಾಟ್ರ್ ಇಲ್ಲಿಗೆ ಕ್ಲೋಸ್. ಬರ್ತೀನಿ ಮೇಡಮ್, ಥ್ಯಾಂಕ್ ಯು. ಜಿಯ ಭಾಗ್ಯ, ಹೇಗಿತ್ತು ನನ್ ಫಸ್ಟ್ ಪಂಚ್? ಯಾಕೆ ಬಂಗಾರಿ ಹೀಗ್ ಮಾಡ್ದೆ? ನನ್ ಮಗಳು ಯಾವ್ದೇ ಕಾರಣಕ್ಕೂ ನನ್ನಿಂದ ಯಾವ ವಿಷಯನೂ ಮುಚ್ಚಿಡಲ್ಲ ಅಂತ ಅನ್ಕೊಂಡಿದ್ನಲ್ಲೇ. ನನ್ ಮಗಳು ಕಾಲೇಜ್ಗೆ ಹೋಗ್ತಿದ್ದಾಳೆ, ಚೆನ್ನಾಗಿ ಓದ್ತಿದ್ದಾಳೆ ಅನ್ಕೊಂಡೆ. ಆದ್ರೆ ನೀನ್ ನೋಡಿದ್ರೆ ಸಸ್ಪೆಂಡ್ ಆಗಿದ್ಯಲ್ಲ. ಅಲ್ಲ, ಸಸ್ಪೆಂಡ್ ಆಗುವಂತ ಕೆಲಸ ಏನ್ ಮಾಡಿದ್ರು ಇವಳು? ಆದ್ರೆ ಇವತ್ತು ಕಾಲೇಜ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟ್ಲಲ್ಲ. ಹಾಗಾದ್ರೆ ಅದು ಸುಳ್ಳ? ಅಯ್ಯೋ ದೇವರೇ, ನನ್ನ ಮಗಳೇ ನನ್ಗಿಷ್ಟು ದೊಡ್ಡ ಮೋಸ ಮಾಡ್ಬಿಟ್ಲ. ಯಾಕೆ ಬಂಗಾರಿ, ಯಾಕೆ? ಚೇಚೆ, ಇಲ್ಲ, ಯಾವ್ದೋ ಮೂರನೇ ವ್ಯಕ್ತಿ ಮಾತನ್ನ ಕೇಳ್ಕೊಂಡು ನಾನ್ ಹೇಗೆ ನನ್ನ ಮಗಳ ಬಗ್ಗೆ ಇಷ್ಟು ದೊಡ್ಡ ತೀರ್ಮಾನಕ್ಕೆ ಬಂದ್ಬಿಟ್ಟೆ? ಯಾರ್ಯಾರ ಮಾತನ್ನು ನಂಬಾರ್ದು. ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ಎಲ್ಲಿಂದ ಫೋನ್ ಮಾಡಿದ್ದು ಅಂತ ಗೊತ್ತಿಲ್ಲ. ಮತ್ತೆ ನಾನ್ ಹೇಗ್ ನಂಬ್ಲಿ ಅವ್ರ ಮಾತನ್ನ? ಆ ವ್ಯಕ್ತಿ ಮಾತನ್ನ ಕೇಳ್ಕೊಂಡು ನಾನ್ ಹೋಗಿ ಬಂಗಾರಿಗೆ ಪ್ರಶ್ನೆ ಮಾಡಿದ್ರೆ ಅವ್ಳ ಮನ್ಸಿಗೆ ನೋವಾಗಲ್ವಾ? ಹಾಗಂತ ಪ್ರಶ್ನೆ ಮಾಡಿದ್ರೆ ಹೇಗಿರ್ಲಿ? ಕಾಲೇಜಿಂದ ಸಸ್ಪೆಂಡ್ ಆಗಿದ್ದಾಳೆ ಅಂದ್ರೆ ಅದೇನ್ ಸಣ್ಣ ವಿಷಯ ಅಲ್ವಾ? ದೊಡ್ಡ ವಿಷಯನೇ ಇರ್ಬೋದು. ಕಾರಣ ಏನು ಅಂತ ತಿಳ್ಕೊಳ್ಳೋವರೆಗೂ ಮನ್ಸಿಗೆ ನೆಮ್ಮದಿ ಇಲ್ಲ. ಕೆಲಸ ಮಾಡ್ತೀನಿ, ಮನೆಗೆ ಹೋಗಿ ನೇರವಾಗಿ ತನ್ವಿನೇ ಕೇಳ್ಬಿಡ್ತೀನಿ ವಿಷಯ ಏನು ಅಂತ. ಪೂಜಾ, ಏನು ಬಟ್ಟೆ ಈಗಲೇ ಪ್ಯಾಕ್ ಮಾಡ್ತಿದ್ಯಾ? ಹೌದು. ಅಲ್ಲ, ನಾವು ಹೋಗ್ತಿರೋದು ನಾಳೆ, ಈಗ ಯಾಕೆ ಪ್ಯಾಕ್ ಮಾಡ್ತಿದ್ಯಾ? ಹೌದಪ್ಪ, ನಾವು ಬಾಯ್ಸ್ ತರ ಅಲ್ಲ. ಹೆಣ್ಮಕ್ಳಿಗೆ ಪ್ಯಾಕಿಂಗಿಗೆ ಮೇಕಪ್ಗೆಲ್ಲ ಟೈಮ್ ಬೇಕು. ಅಲ್ಲ, ಅದು ಯಾಕೆ ಹಾಗೆ ಅಂತ. ನಿಮ್ದೇನಪ್ಪ, 4 ಶರ್ಟ್ 4 ಪ್ಯಾಂಟ್, ಅದ್ರಲ್ಲಿ ಇಡೀ ಜೀವನ ಬೇಕಾದ್ರೂ ಕಳ್ದು ಬಿಡ್ತೀರ. ಆದ್ರೆ ಹೆಣ್ಮಕ್ಳು ಹಾಗಲ್ಲ, ಅವ್ರಿಗೆ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಬೇಕು, ಅದಕ್ಕೆ ಮ್ಯಾಚಿಂಗ್ ಸ್ಲಿಪ್ಪರ್ಸ್ ಬೇಕು. ಆಮೇಲೆ ಮಸ್ಕರ, ಐಲೈನರು, ಮೇಕಪ್ ಕಿಟ್ಟು ಏನ್ ಕಮ್ಮಿ ಇದೆ ಅಂತ ಅನ್ಕೊಂಡಿದ್ಯಾ ಇಟ್ಕೊಳ್ಳೋದು? ಅಷ್ಟೇ ಅಲ್ಲ, ಈ ಸೀರೆಗಳನ್ನೆಲ್ಲ ಉಟ್ಕೊಳಕ್ಕೆ ಸೇಫ್ಟಿ ಪಿನ್ನು ಅದು ಇಟ್ಕೋಬೇಕು. ಅಯ್ಯೋ, 1 2 ನಮ್ ಪ್ಯಾಕಿಂಗ್ ಅಂದ್ರೆ ಏನ್ ಸುಮ್ನೆ ಅಂತ ಅನ್ಕೊಂಡ್ಯಾ? ರಾಶಿ ಇರುತ್ತಪ್ಪ. ಇವಾಗ ಶುರು ಮಾಡಿದ್ರೆ ಹೊರಡೋ ಅಷ್ಟ್ರೊಳಗ್ ಪ್ಯಾಕಿಂಗ್ ಮುಗ್ದಿರತ್ತೆ. ಅದು ನಿಜಾನೇ ಬಿಡು. ಹೆಣ್ಮಕ್ಳು ಶಾಪಿಂಗ್ ಹೋದ್ರು ಟೈಮ್ ತಗೋತಾರೆ, ಪಿಕ್ನಿಕ್ ಹೋದ್ರು ಟೈಮ್ ತಗೋತಾರೆ. ಒಟ್ನಲ್ಲಿ ಹುಡುಗರು ಕಾಯೋದ್ ಮಾತ್ರ ತಪ್ಪ. ಮತ್ತಿನ್ನೇನು ನಿಮ್ ತರ ಬರ್ಬೇಕಾ? 2 ಶರ್ಟ್ 2 ಪ್ಯಾಂಟ್ ಬಿಟ್ರೆ 2 ಚಡ್ಡಿ, ಇನ್ನೇನ್ ಇಟ್ಕೋತೀರಾ ನೀವು? ಹೌದೌದು, ಕೊನೆಗೂ ನಮ್ಮ ಮೇಲೆ ಕಮೆಂಟ್. ಮತ್ತಿನ್ನೇನು? ಅಷ್ಟೇ ಅಲ್ಲಪ್ಪ, ಅದ್ರ ಜೊತೆ ಅದನ್ನೆಲ್ಲ ನಾವೇ ಪ್ಯಾಕ್ ಮಾಡ್ಕೊಡ್ಬೇಕು. ನೀವೇನು ಮಾಡಲ್ಲ. ಈ ಗಂಡ್ ಮಕ್ಳೆಲ್ಲ ಒಂಥರ ವೇಸ್ಟ್ ಬಾಡಿಗಳು. ಏಯ್ ಪೂಜಾ, ಬೇಡ, ನೀನ್ ನನ್ನ ಇನ್ಸಲ್ಟ್ ಮಾಡ್ತಿದ್ಯಾ. ನನ್ನಷ್ಟೇ ಅಲ್ಲ, ಇಡೀ ಗಂಡಸರು ಜಾತಿನೇ ಅವಮಾನ ಮಾಡ್ತಿದ್ಯಾ ನೀನು. ಬೇಡ, ದೊಡ್ಡ ಜಗಳ ಆಗತ್ತೆ ಇವಾಗ. ಹೌದಾ ಸರ್? ಸಾರಿ, ನಿಮ್ ಜೊತೆ ಜಗಳ ಮಾಡೋಷ್ಟು ನನಗೆ ಟೈಮ್ ಇಲ್ಲ. ಪ್ಯಾಕಿಂಗ್ ಮಾಡೋಕ್ ತುಂಬಾ ಇದೆ. ಪೂಜಾ, ಬೇಡ, ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ಯಾ. ನಾಳೆನೆ ಹನಿಮೂನ್, ಆಮೇಲೆ ಅಷ್ಟೇ. ಆಮೇಲೇನು? ಬೇಡ ಅಂತ ಕ್ಯಾನ್ಸಲ್ ಮಾಡ್ತೀಯ ಅಷ್ಟೇ. ನನಗ್ ನಾನೇ ಶಿಕ್ಷೆ ಕೊಟ್ಕೋತೀನ ಪೂಜಾ. ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನನ್ ಗಂಡ ಎಷ್ಟು ರೊಮ್ಯಾಂಟಿಕ್ ಅಂತ. ಓಹೋ ಪೂಜಾ, ನನ್ನ ಹೆಸರೇನು? ಏನು? ಕಿಶನ್. ಅಂದ್ರೆ ಕೃಷ್ಣ. ನನ್ನ ರಸಿಕತೆ ಬಗ್ಗೆ ಅನುಮಾನವೇ? ಪೂಜಾ, ನಾಳೆ ತನಕ ವೇಟ್ ಮಾಡ್ಬೇಕಾ ಅಂತ.
ಈಗಲೇ ಯಾಕೆ ಒಂದು ಟ್ರಯಲ್ ಅಂಡ್ ಎರರ್ ಮಾಡಬಾರ್ದು? ಆಗಿದ್ಯಾ ನೀನು? ಪೂಜಾ, ಇದನ್ನ ಯಾರು ಪೋಲಿತನಲ್ಲ, ಕನ್ನಡದಲ್ಲಿ ರಸಿಕತೆ ಅಂತ. ಈ ರಸಿಕತೆಗೂ ಪೋಲಿತನಕ್ಕೂ ಒಂದ್ ಲೈನ್ ಡಿಫ್ರೆನ್ಸ್ ಇದೆ. ಆಯ್ತು ಮಹಾರಸಿಕರೇ, ತಮ್ಮ ಬಟ್ಟೆಗಳನ್ನ ಕೊಡಿ, ನಿಮ್ದು ಪ್ಯಾಕ್ ಮಾಡಿ. ಪೂಜಾ, ನಾವು ತಯಾರಿ ಮಾಡ್ಕೊಂಡ್ರೆ ಸಾಕ? ಮನೆಯವ್ರಿಗೆಲ್ಲ ಇನ್ಫಾರ್ಮ್ ಮಾಡೋದು ಬೇಡವಾ? ನಾಳೆ ನಾವು ಹೊರಡ್ತಿದೀವಿ ಅಂತ ಒಂದ್ಸಲ ಇನ್ಫಾರ್ಮ್ ಮಾಡ್ಕೊಂಡು ಮೇಡಮ್. ಸರಿ ಕಣ, ನೀನ್ ಹೇಳೋದು ಕರೆಕ್ಟ್ ಆಗಿದೆ. ಲಾಸ್ಟ್ ಮಿನಿಟ್ ಅಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ. ನಡಿ ಹೇಳೋಣ. ಬಾ. ಏನಮ್ಮ ಪೂಜಾ? ಅದು ಏನಿಲ್ಲ ಮಾವ, ಕಿಶನ್ ನಿಮ್ ಜೊತೆ ಏನೋ ಮಾತಾಡ್ಬೇಕಂತೆ. ಓ, ಏನಪ್ಪ ಅದು? ಅದು ಅಪ್ಪ, ಅದು ಅದ್ಯಾಕೋ ಅಷ್ಟೊಂದು ಸಂಕೋಚ? ನಾಳೆ ನಾನು ಮತ್ತೆ ಪೂಜಾ ಚಿಕ್ಕಮಂಗ್ಳೂರ್ ಹೋಗೋಣ ಅಂತಿದೀವಿ. ಅದ್ಯಾಕೋ ಚಿಕ್ಕಮಂಗ್ಳೂರು ಅಂತ ಹೇಳ್ತಿದ್ದೀಯ? ಹನಿಮೂನ್ ಅಂತ ಹೇಳು. ವೆರಿ ಗುಡ್, ವೆರಿ ಗುಡ್. ನಾನೇನೋ ಫಾರಿನ್ ಹೋಗ್ತಿರೋ ಹನಿಮೂನ್ಗೆ ಅನ್ಕೊಂಡಿದ್ದೆ. ಚಿಕ್ಕಮಂಗ್ಳೂರ್ಗೆ ಹೋಗ್ತಿದ್ದೀರಲ್ಲ, ಅದು ತುಂಬಾ ಚೆನ್ನಾಗಿದೆ ಕಣೋ. ಫಾರಿನ್ ಅಂತ ಏನ್ ಕಡಿಮೆ ಇಲ್ಲ. ಹಾಗೆ ಸುತ್ತಮುತ್ತ ಮುಳ್ಳಯ್ಯನಗಿರಿ ಇವೆಲ್ಲ ಇದಾವೆ, ನೋಡ್ಕೊಂಡು ಬನ್ನಿ. ಅದೇನ ಅಂತಿರಲ್ಪ, ಟೆಂಪಲ್ ರನ್ ಅಂತ, ಅದನ್ನೆಲ್ಲ ಮುಗಿಸ್ಕೊಂಡು ಬನ್ನಿ. ಆಯ್ತು? ಹ್ಯಾಪಿ ಅಂಡ್ ಸೇಫ್ ಜರ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಮಾವ. ಛ, ಕನ್ನಿಕನ್ನ ಉರ್ಸೋಣ ಅಂದ್ರೆ ಹೋಗೇ ಬಿಟ್ಲಲ್ಲ.